ನನ್ನೆಲ್ಲ ಆತ್ಮೀಯ ಶಿಕ್ಷಣಾರ್ಥಿಗಳೇ, ಪ್ರಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇದೇ ಬರುವ ಆಗಸ್ಟ್ ತಿಂಗಳಲ್ಲಿ TET ಅಂದರೆ ಸುಮಾರು 6,000 ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ. ಆ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಬರುವಂತಹ ಪಠ್ಯ ವಿಷಯದ ಮೇಲೆ ಒಂದಿಷ್ಟು ಮಾಹಿತಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇಂದಿನ ವಿಷಯ ವಸ್ತು ಮಾತುಗಾರಿಕೆ ಅಂತ. ಮನುಷ್ಯ ಮಾತನಾಡುವುದನ್ನು ಕಲಿತಾಗಲೇ ಭಾಷೆಯು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ ಎನ್ನಬಹುದು. ಮಾತು ಭಾಷೆಯ ಮೂಲ ಮತ್ತು ಭಾಷೆಯ ಪ್ರಾಥಮಿಕ ರೂಪ. ಪ್ರಾಣಿಗಳಂತಿದ್ದ ಆದಿಮಾನವರು ಮಾತಿನಿಂದಲೇ ಮನುಷ್ಯರಾದರು. ಮಾತನ್ನು ಮುಂದುವರಿಸುತ್ತಾ ಹಂತ ಹಂತವಾಗಿ ನಾಗರಿಕರಾಗಿದ್ದಾರೆ. ಇನ್ನು ಮನುಷ್ಯನ ಜೀವನದಲ್ಲಿ ಮಾತು ಅತ್ಯಂತ ಪ್ರಮುಖವಾದ ಕ್ರಿಯೆಯಾಗಿದೆ. ಮಾತಿಲ್ಲದೆ ಮನುಷ್ಯನ ಅಸ್ತಿತ್ವವೇ ಇಲ್ಲ ಎನಿಸುತ್ತದೆ. ಮಾತಿಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾತು ಹೇಗೆ ಮೂಡಿಬರುತ್ತದೆ ಎಂದರೆ, ಮಾತು ಒಂದು ಶಾಬ್ದಿಕ ಹಾಗೂ ಮಾನಸಿಕ ಕ್ರಿಯೆ. ಒಂದು ನಿರ್ದಿಷ್ಟ ಭಾಷೆಯ ಧ್ವನಿ ಸಂಕೇತಗಳ ಮೂಲಕ ಮಾತಿನ ಕ್ರಿಯೆ ನಡೆಯುತ್ತದೆ. ವ್ಯಕ್ತಿಯ ತನ್ನ ಭಾವನೆ, ಯೋಚನೆ, ಅನಿಸಿಕೆ, ಅಭಿಪ್ರಾಯ ಇತ್ಯಾದಿಗಳನ್ನು ನಿರ್ದಿಷ್ಟ ಧ್ವನಿ ಸಂಕೇತಗಳ ಮೂಲಕ ಅರ್ಥಪೂರ್ಣವಾಗಿ, ವ್ಯವಸ್ಥಿತವಾಗಿ ಪ್ರಕಟಪಡಿಸುವುದೇ ಮಾತು. ಮಾತು ಬರೀ ಶಬ್ದಗಳ ಪ್ರಕಟಣೆ ಎನ್ನುವಂತಿಲ್ಲ. ಮಾತಿನಲ್ಲಿ ಶಬ್ದ, ಅರ್ಥ, ಭಾವನೆಗಳು ಸಮನ್ವಯಗೊಳ್ಳುತ್ತವೆ. ಮಾತನಾಡಲು ಧ್ವನಿಗಳು ಬೇಕು. ಇದೇ ರೀತಿ ಮನಸ್ಸು, ಯೋಚನೆ ಮತ್ತು ಅರ್ಥಗಳು ಬೇಕು. ಹಾಗಾದರೆ ಮಾತುಗಾರಿಕೆ ಪ್ರಾಮುಖ್ಯತೆ ಏನು ಎಂಬುದನ್ನು ನೋಡಿಕೊಂಡು ಬರೋದಾದರೆ, ಮಾಧ್ಯಮಗಳು ಉನ್ನತ ಹಂತದಲ್ಲಿರುವ ಇಂದು ಇಡೀ ವಿಶ್ವವೇ ಒಂದು ಗ್ರಾಮವಾಗಿ ಸಂಪರ್ಕ ಸಾಧನಗಳು ಜಗತ್ತಿನ ಮೂಲೆ ಮೂಲೆಗಳನ್ನು ಸಂಪರ್ಕಿಸಲು ಶಕ್ತವಾಗಿವೆ. ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿಯೇ ಆಗಿದೆ. ಆದರೆ ಮನುಷ್ಯರ ಸಾಮಾಜಿಕ ಅಂತರ ಸಂಪರ್ಕಗಳು ಮಾತಿನ ಅಷ್ಟು ಸಹಜವಾಗಿ, ಪರಿಣಾಮಕಾರಿಯಾಗಿ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಮಾನವ ಸಮಾಜದ ಸಂರಚನೆಯ ಮಾತಿನಿಂದ ಆಗಿದೆ ಎನ್ನಬಹುದು. ಮಾತೇ ಮಾಣಿಕ್ಯ. ಮಾತು ರಾಜ್ಯವನ್ನು ಆಳುತ್ತದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಕತ್ತಿಗಿಂತ ಹರಿತ. ಮಾತು ಆಡಿದರೆ ಹೋಯಿತು, ಮುತ್ತು ಜಾರಿದರೆ ಒಡೆದೀತು. ಅರಿತು ನುಡಿದರೆ ಅಮೃತ, ಮರೆತು ನುಡಿದರೆ ವಿಷ. ಮಾತೊಂದು ಜ್ಯೋತಿರ್ಲಿಂಗ ಇತ್ಯಾದಿ ಅನೇಕ ನುಡಿಮುತ್ತುಗಳನ್ನು ನಾವು ಗಮನಿಸಿದಾಗ ನುಡಿಗಿರುವ ಪ್ರಾಮುಖ್ಯತೆ ಅರ್ಥವಾಗುತ್ತದೆ. ಇದೇ ರೀತಿ ಮಾತೇ ಮೃತ್ಯು. ಮಾತು ಮನೆ ಕೆಡಿಸಿತು. ಮಾತು ಆಯಸ್ಸನ್ನು ಕಡಿಮೆ ಮಾಡುತ್ತದೆ. ಮಾತು ಕಡಿಮೆ, ಹೆಚ್ಚು ದುಡಿಮೆ. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಕ್ಷಣಿಕ, ಮೌನ ಅನಂತ ಇತ್ಯಾದಿ ಎಚ್ಚರಿಕೆಯ ನುಡಿಗಳು ಮಾತಿನ ಬಗೆಗೆ ರೂಢಿಯಲ್ಲಿವೆ. ಅರ್ಥವಿಲ್ಲದ ಮಾತು ವ್ಯರ್ಥ. ಮಾತು ಮಿತವಾಗಿದ್ದರೆ ಹಿತ. ಮಾತನ್ನು ಮಾನವನ ಉನ್ನತಿಗಾಗಿಯೇ ಬಳಸಿಕೊಳ್ಳಬೇಕು. ಮಾತಿನಿಂದಲೇ ಒಬ್ಬ ವ್ಯಕ್ತಿಯ ಸಂಸ್ಕಾರ, ಆತನ ಗುಣಗಳು ಪ್ರಕಟವಾಗುತ್ತವೆ ಎನ್ನುವ ಅಭಿಪ್ರಾಯಗಳಿವೆ. ಮಾನಸಿಕ ವಿಕಾಸ ಹಾಗೂ ಯೋಚನಾ ಶಕ್ತಿಯನ್ನು ಬೆಳೆಸಲು, ಸಾಮಾಜಿಕ ಸಂಪರ್ಕವನ್ನು ಸುಗಮಗೊಳಿಸಲು, ವ್ಯಕ್ತಿಗಳ ನಡುವೆ, ವ್ಯಕ್ತಿ ಸಮಾಜ ಹಾಗೂ ಸರ್ಕಾರದ ನಡುವೆ, ಸಾಮಾಜಿಕ ಸಂಘ ಸಂಸ್ಥೆಗಳ ಜೊತೆಗೆ ಹಾಗೂ ಸಮೂಹ ಮಾಧ್ಯಮಗಳ ಲಾಭ ಪಡೆಯಲು ಮಾತುಗಾರಿಕೆ ನೆರವಾಗುತ್ತದೆ. ಜನರನ್ನು ಸಾಮಾಜಿಕ ಜೀವನಕ್ಕೆ ತರಬೇತಿಗೊಳಿಸಿ ಉತ್ತಮ ಸಾಮಾಜಿಕ ಬಾಂಧವ್ಯಗಳನ್ನು ಬೆಳೆಸಲು, ಸಂವಹನಕ್ಕೆ, ಅಭಿವ್ಯಕ್ತಿಗೆ ಮತ್ತು ವಿಚಾರ ವಿನಿಮಯಕ್ಕೆ, ಸಾಮಾಜೀಕರಣಕ್ಕೆ ಮತ್ತು ಸಂಘ ಜೀವನ ನಡೆಸಲು, ಸಾಮಾಜಿಕ ಅಂತರ ಸಂಬಂಧಗಳ ವಿಕಾಸವಾಗಲು, ಸಾಹಿತ್ಯ, ಸಂಸ್ಕೃತಿ ಹಾಗೂ ಆಡಳಿತ ವ್ಯವಹಾರಗಳಿಗೆ, ವ್ಯಕ್ತಿತ್ವ ವಿಕಾಸಕ್ಕೆ ಮಾತುಗಾರಿಕೆ ನೆರವಾಗುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಗುವಿನ ಎಲ್ಲ ರೀತಿಯ ಶೈಕ್ಷಣಿಕ ಸಾಧನೆಗೆ ಮಾತುಗಾರಿಕೆ ಬೇಕು. ವಿಷಯ ಗ್ರಹಿಕೆಗೆ, ಜ್ಞಾನ ಸಂಪಾದನೆಗೆ, ವಿಚಾರ ವಿನಿಮಯಕ್ಕೆ
ಅಭಿಪ್ರಾಯ ನಿರೂಪಣೆಗೆ, ಬೇರೆಯವರ ಜೊತೆ ವಿವರಿಸಲು ಮಾತುಗಾರಿಕೆ ಅವಶ್ಯಕ. ಮಾತುಗಾರಿಕೆ ಸ್ವಾಭಾವಿಕವಾಗಿ ಅನುಕರಣೆಯಿಂದ ಲಭ್ಯವಾಗುವುದಿಲ್ಲ. ಮಗುವು ಶಾಲೆಗೆ ಬರುವ ವೇಳೆಗಾಗಲಿ ಮಾತನ್ನು ಕಲಿತು ಬಂದಿರುತ್ತದೆ. ಮಗುವಿನ ಈ ಪರಿಮಿತ ಸಾಮರ್ಥ್ಯದಿಂದ ಅಗತ್ಯವೆನಿಸುವ ಶೈಕ್ಷಣಿಕ ಸಾಮರ್ಥ್ಯಗಳನ್ನು ಬೆಳೆಸಲಾಗುವುದಿಲ್ಲ. ಸಹಜವಾಗಿ ಮೂಡಿಬಂದ ಮಾತು ಅಭಿವ್ಯಕ್ತಿ ಸಾಮರ್ಥ್ಯ ಸಾಧನವಾಗಿ ಬೆಳೆದು ಬರಬೇಕು. ಮಕ್ಕಳನ್ನು ಭಾವಿ ಜೀವನಕ್ಕೆ ಕಡೆದು ನಿರೂಪಿಸಬೇಕಾದರೆ ಅವರ ಮಾತುಗಾರಿಕೆಯಲ್ಲಿ ವಿಶಿಷ್ಟ ತರಬೇತಿ ಅಗತ್ಯ. ಸ್ವತಂತ್ರವಾಗಿ ಯೋಚಿಸಿ ತನ್ನ ಭಾವನೆಗಳನ್ನು ಸ್ವಸಂಬದ್ಧವಾಗಿ ಅಭಿವ್ಯಕ್ತಿಸಲು ತನ್ನಲ್ಲಿರುವ ಅಂತಃಸತ್ವಗಳ ಪ್ರಕಾಶಕ್ಕೆ ಆಧುನಿಕ ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸಲು ಶಿಕ್ಷಣ, ಸಾಹಿತ್ಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ವಿಕಾಸಕ್ಕೆ ಉತ್ತಮ ಮಾತುಗಾರಿಕೆಗೆ ಸಾಮರ್ಥ್ಯ ಬೆಳೆಸುವುದು ಇಂದು ಅಗತ್ಯವಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಒಂದು ಕಡೆ ಸೇವೆ ಮಾಡಿಕೊಳ್ಳಿ. ಭಾಷೆಯ ಮಹತ್ವದ ಬಗ್ಗೆ ಮೊದಲನೇ ಸಂಚಿಕೆ ಇದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ವಿಷಯಗಳನ್ನು ನಿಮ್ಮ ತರಲಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.